ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ಇವತ್ತು ರಾಜಧಾನಿ ಟಿವಿನಲ್ಲಿ ಒಂದು ಪ್ರಮುಖವಾದ ವಿಷಯವನ್ನು ನಾನು ನಿಮಗೆ ಪ್ರಸ್ತಾಪಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಇಮ್ರಾನ್ ಪಾಷಾ, ಕರ್ನಾಟಕ ರಾಜ್ಯ ವಕ್ತಾರ ಜೆಡಿಎಸ್, ಆಮೇಲೆ ಕರ್ನಾಟಕ ವಾಯ್ಸ್ ಆಫ್ ಪಬ್ಲಿಕ್ ಮತ್ತೆ ಕರ್ನಾಟಕ ಜನರ ಧ್ವನಿ ಸಂಘಟನೆ ರಾಜ್ಯ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಾನ್ಸ್ ಹಾಸ್ಪಿಟಲ್ಗೆ ಬಂದಿದ್ದೀನಿ. ಬರೋ ಕಾರಣ ಏನಂದ್ರೆ ನಮ್ಮ ಮನೆ ತವ ಶೇಕಡ 80 ವರ್ಷ ಇದೆ. ಆ ಮುತ್ಕನ್ಗೆ ಕೆಳಗಡೆ ಬಿದ್ದು ತಲೆಗೆ ಏಟಾಗಿದೆ. ಅದಾಗಿದ್ದ ಕಾರಣ ಇಲ್ಲಿ ಕರ್ಕೊಂಡು ಬಂದ್ರೆ ಗವರ್ನಮೆಂಟ್ ಹಾಸ್ಪಿಟಲ್ ಅಂತ ಇಲ್ಲಿ ತಗೊಳ್ಳಲ್ಲ, ಇಲ್ಲಿ ವೆಂಟಿಲೇಟರ್ ಇಲ್ಲ, ಐಸಿಯು ಇಲ್ಲ, ನೀವು ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಒಬ್ಬ ಬಡವ, ಹಿಂದೆ ಮುಂದೆ ಯಾರು ಇಲ್ಲ, ಹೆಂಡತಿ ಮಕ್ಳು ಯಾರು ಇಲ್ಲ, ದುಡ್ಡಿಲ್ಲ ಖರ್ಚು ಮಾಡಕ್ಕೆ, ಅವ್ನು ಎಲ್ಲಿಗೆ ಹೋಗ್ಬೇಕು? ಈ ಗವರ್ನಮೆಂಟ್ ಹಾಸ್ಪಿಟಲ್ ನಲ್ಲಿ ದೊಡ್ಡ ದೊಡ್ಡ ಘೋಷಣೆ ಕೂಗ್ತಾರೆ. ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಇದೇನಾ ಘೋಷಣೆ ಕೂಗ್ತಾ ಇರೋದು? ಇದೇನಾ ಬಡವರಿಗೋಸ್ಕರ ನೀವು ಸರ್ಕಾರ ಮಾಡ್ತಾ ಇರೋದು? ಇದೇನಾ ಬಡವರಿಗೋಸ್ಕರ ಚಿಕಿತ್ಸೆ ಮಾಡ್ತಾ ಇರೋದು? ಯುಟಿ ಖಾದರ್ ಅವರೇ ಹೆಲ್ತ್ ಮಿನಿಸ್ಟರ್ ಆಗಿದ್ದೀರಾ, ನಿಮ್ ಗಮನಕ್ಕೆ ತಗೊಂಡ್ ಬರ್ತಾ ಇದ್ದೀನಿ. ವಿಕ್ಟೋರಿಯಾ ಹಾಸ್ಪಿಟಲ್ ಆಗಿರ್ಲಿ, ನಿಮಾನ್ಸ್ ಆಗಿರ್ಲಿ, ಎಲ್ಲೆಲ್ಲಿ ಬಡವರು ಹೋಗ್ತಾ ಇದಾರೆ ಇದೇ ರೀತಿ ಮಾಡ್ತಾ ಇದ್ದೀರಾ. ನೀವು ಬಡವ್ರ ಜೊತೆ, ಬಡವ್ರ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ. ದುಡ್ಡು ಇರೋರು ಒಳ್ಳೆ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗ್ತಾರೆ, ಜೀವ ಬದುಕೊಂತಾರೆ. ಬಡವ್ರು ಎಲ್ರಿ ಹೋಗ್ಬೇಕು? ವೆಂಟಿಲೇಟರ್ ಇಲ್ಲ ಅಂದ್ರೆ ಏನಕ್ಕೆ ಇಕ್ಕಿದ್ದೀರಾ? ಇಷ್ಟು ದೊಡ್ಡ ಹಾಸ್ಪಿಟಲ್ ಕಟ್ಟಿ ನೀವು, ಇಷ್ಟು ದೊಡ್ಡ ಹಾಸ್ಪಿಟಲ್ ಸಾವಿರಾರು ರೂಪಾಯಿ, ಕೋಟ್ಯಾಂತರ ರೂಪಾಯಿ ನಮ್ಮ ಟ್ಯಾಕ್ಸ್ ದುಡ್ಡಿಂದ ನಾವು ಕಟ್ತಾ ಇದ್ದೀವಿ. ಒಂದು ವೆಂಟಿಲೇಟರ್ ಇಲ್ಲ ಅಂದ್ರೆ ಯೋಗ್ಯತೆಗೆ ನಿಮ್ಗೆ ಲಾಯಕ್ಕ? ಇದು ನೀವು ಸರ್ಕಾರ ನಡೆಸಕ್ಕೆ ಲಾಯಕ್ಕ ನೀವು? ಸ್ನೇಹಿತರೆ, ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಕರ್ನಾಟಕ 7 ಕೋಟಿ ಜನರಿಗೂ ಕೇಳ್ತಾ ಇದ್ದೀನಿ. ನೀವು ಪ್ರಶ್ನೆ ಮಾಡಬೇಕು, ಧ್ವನಿ ಎತ್ತಬೇಕು. ಯಾವ ತನಕ ನಾವು ಇದೇ ರೀತಿ ನಡೀತೀವಿ, ನಮ್ಗೆ ಇದೇ ರೀತಿ ಆಗೋದು. ಅದು ಬಡವರು ಕಟ್ಟಿರೋ ಸ್ಕೂಲ್ ಆಗಿರ್ಲಿ, ಹಾಸ್ಪಿಟಲ್ ಆಗಿರ್ಲಿ, ಇದೇ ರೀತಿ ನಡ್ಕೊಳ್ಳೋದು ಇವರು. ಬರೋ ದಿನದಲ್ಲಿ ಇದಕ್ಕೆ ನೀವು ಉತ್ತರ ಕೊಡಬೇಕು. ಯುಟಿ ಖಾದರ್ ಅವರೇ, ಇದಕ್ಕೆ ನೀವು ಉತ್ತರ ಕೊಡಬೇಕು. ಎಷ್ಟು ವೆಂಟಿಲೇಟರ್ ಹಾಸ್ಪಿಟಲ್ ನೀವು ಇಲ್ಲಿ ಇಕ್ಕಿದ್ದೀರಾ? ಐಸಿಯು ಬೆಡ್ ಎಷ್ಟು ಮಡಗಿದ್ದೀರಾ? ಇಲ್ಲ ಅಂದ್ರೆ ಬರ್ದಾಕ್ಬಿಡಿ. ಬಡವರಿಗೆ ನಾವು ಕೊಡಲ್ಲ, ಯಾರು ದುಡ್ಡು ಮಾಡ್ತಾರೆ, ಯಾರು ದುಡ್ಡು ಕಟ್ತಾರೆ ಅವ್ರಿಗೋಸ್ಕರ ಅಂತ ಒಂದು ಬೋರ್ಡ್ ಹಾಕಿ. ಹಲೋ, ಇಮ್ರಾನ್ ಪಾಷಾ ಅವರೇ ನಮಸ್ಕಾರ. ನಾನು ರಾಜಧಾನಿ ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ, ರಾಜಧಾನಿ ಟಿವಿಯಿಂದ. ಹೇಳಿ ಶ್ರೀನಿವಾಸ್ ಅವರೇ, ನಮಸ್ಕಾರ. ನಮಸ್ಕಾರ. ಈಗ ನಿಮ್ಯಾನ್ಸ್ ನಲ್ಲಿ ನೀವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿರುವಂತ ಒಂದು ಪೋಸ್ಟರ್ ನಾನು ರೀಲ್ಸ್ ನ ನೋಡಿದೆ. ಓಕೆ, ಅದರಲ್ಲಿ ನೀವ್ ಏನ್ ಹೇಳಿದ್ರಿ ಅದ್ರ ಬಗ್ಗೆ ಸ್ವಲ್ಪ ರಿಪೀಟ್ ಮಾಡಿ. ಒಬ್ಬ ವಯಸ್ಸಾಗಿರೋರಿಗೆ ಅವ್ರಿಗೆ ಬಿದ್ದು ಬಿಟ್ಟಿದ್ದಾರೆ, ಅವ್ರಿಗೆ ಟ್ರೀಟ್ಮೆಂಟ್ ತಗೊಳೋದಕ್ಕೆ ಇಲ್ಲಿ ಏನು ಕೂಡ ಅಲ್ಲಿ ಫೆಸಿಲಿಟಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಏನು ಕೂಡ ಇಲ್ಲ ಅಂತ ಹೇಳಿಲ್ಲ ನಾನು. ವೆಂಟಿಲೇಟರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಪೇಷಂಟ್ ನ ನೋಡ್ಕೊಳ್ಳೋ ಕೆಪಾಸಿಟಿ ಅಟ್ಲೀಸ್ಟ್ ಅವ್ರು ಅಟೆಂಡ್ ಮಾಡಬೇಕು, ನೋಡ್ಬೇಕು ಯಾವ ತರ ವ್ಯವಸ್ಥೆ ಇದೆ ಪೇಷಂಟ್ಗೆ. ಬೇರೆ ಯಾವ್ದಾದ್ರು ಇರೋ ಕನ್ಫರ್ಮೇಶನ್ ಇರೋ ಕಡೆ ಕಳಿಸ್ಬೇಕು. ಇಲ್ಲಿ ಇಲ್ಲ ವೆಂಟಿಲೇಟರ್ ಅಂತ ಕಳಿಸ್ಬಿಟ್ರೆ ಹೆಂಗೆ ಅದು? ಸೊ ಆಮೇಲೆ ಆ ವ್ಯಕ್ತಿಗೆ ಏನಾಯ್ತು, ಅದ್ರ ಬಗ್ಗೆ ಏನಾದ್ರು ಫಾಲೋ ಅಪ್ ಮಾಡಿದ್ರ ಸರ್ ನೀವು? ನಿಮ್ ಬಗ್ಗೆ ಎಲ್ಲ ಏರಿಯಾ ಅವರೆಲ್ಲ ಸೇರಿ ಅವ್ರಿಗೆ ಹೆಂಡತಿ ಮಕ್ಳು ಯಾರು ಇಲ್ಲ ಅವರು. ಸೊ ಹಂಗಾಗಿ ನಾವೆಲ್ಲ ಯುವಕರು ಎಲ್ಲ ಸೇರಿ ಏನ್ ಮಾಡಿದೀವಿ, ಇಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದು ದಾಖಲೆ ಕೊಡ್ತಿದೀವಿ. ಟ್ರೀಟ್ಮೆಂಟ್ ನಡೀತಾ ಇದೆ. ಕ್ರಿಟಿಕಲ್ ಇದೆ ಕಂಡೀಷನ್. ಒಂದು 5% 10% ಚಾನ್ಸಸ್ ಇದೆ ಅಷ್ಟೇ. ನೋಡಿ, ಈಗ ನೀವೇನೋ ಒಬ್ರು ಅಟ್ಲೀಸ್ಟ್ ಕಾಳಜಿ ವಹಿಸೋರು ನಿಮ್ ತರ ಎಷ್ಟು ಜನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಸಿಗ್ತಾರೆ ಹೇಳಿ ಸರ್? ಅಂಥವ್ರಿಲ್ಲ ಅಂತಾನೆ ಈ ತರ ನಮ್ ಪರಿಸ್ಥಿತಿ, ನಮ್ ರಾಜ್ಯದ ಪರಿಸ್ಥಿತಿ ಆಗಿರೋದು. ಏನ್ ಮಾಡ್ಬೇಕು? ಒಂದು ನ್ಯೂಸ್ ಚಾನೆಲ್ ತಲುಪಿದೆ ನಿಮ್ ವಾಯ್ಸ್, ನಾವು ನೋಡ್ತಾ ಇದೀವಿ. ನಮಗೂ ಕೂಡ ಅದು, ನನಗೂ ತುಂಬಾ ನೋವಾಯ್ತು. ಅದಕ್ಕೆ ನೀವು ಮಾಡಿರೋ ಕೆಲಸ ಇವತ್ತು ಇಡೀ ಕರ್ನಾಟಕಕ್ಕೆ ನಿಮ್ ಧ್ವನಿನ ತಲುಪಿಸ್ಬೇಕು ಅಂತ ನಾವು ನಿಮ್ ಹತ್ರ ಮಾತಾಡ್ತಾ ಇದೀವಿ. Thank you. I really appreciate your effect because you are the first person from media who is contacting me and asking what happened next and what we have done karke. Everyone are there just to get entertained. They want entertaining social media. They are not using social media for the cause, for the good cause. You are the first person you are calling me. I really appreciate. Thank you sir. ಇಮ್ರಾನ್ ಪಾಷಾ ಅವರೇ, ಇವತ್ತು ಸರ್ಕಾರಕ್ಕೆ ಏನಾದ್ರು ಹೇಳೋದಾದ್ರೆ ಏನೇನೋ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ, ಭೂ ಗ್ಯಾರಂಟಿಗಳು, ಪ್ರಜಾ ಸೇವೆಗಳು, ಏನೇನೋ ಹೇಳ್ತಾರೆ. ಅದು ಯಾರು ಕರ್ನಾಟಕದಲ್ಲಿ ಜನಕ್ಕೆ ತಲುಪಿದ್ಯೋ ಗೊತ್ತಿಲ್ಲ. ಆದ್ರೆ ಎಲ್ಲೋ ನಿಮ್ಮ ಈ ಧ್ವನಿಯಿಂದ ಆದ್ರೂ ಜನಗಳಿಗೆ ಒಂದು ವೈದ್ಯಕೀಯ ಎಚ್ಚರಿಕೆ ಬರ್ಲಿ ಅಂತ ಅಷ್ಟೇ. ನನ್ನ ವೈದ್ಯಕೀಯ ಸೇವೆ, ಆಸ್ಪತ್ರೆ ಸೇವೆ ಧರ್ಮದವರಾಗಿರ್ಲಿ, ಯಾವುದೇ ಜಾತಿ ಧರ್ಮದವರಾಗಿರ್ಲಿ, ಈ ಅಟ್ಲೀಸ್ಟ್ ಅವರು ಎಜುಕೇಶನ್ ಏನು ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ಇದು ಹೆಲ್ತ್ ಸೆಕ್ಟರ್ ನಲ್ಲಾದ್ರೂ ಸ್ವಲ್ಪ ಇಂಪ್ರೂವ್ಮೆಂಟ್ ತಂದು ಕೊಟ್ರೆ ಅವ್ರೇನಾದ್ರೂ ಕೂಲಿ ಮಾಡ್ಕೊಂಡು ಬದುಕ್ ಬಿಡ್ತಾರೆ. ಖಂಡಿತ ಅಲ್ವಾ ಸರ್? ಎಷ್ಟೋ ಜನಗಳಿಗೆ ಇವತ್ತು ಹಾಸ್ಪಿಟಲ್ ಮೊನ್ನೆ ವಿಸಿಟ್ ಮಾಡಿದ್ದೆ ನಾನು. ಇಲಿಗಳು ಓಡಾಡ್ತಾ ಇದೆ, ಅಲ್ಲಿ ಬೆಡ್ ಇಲ್ಲ ಅಂತ ಹೇಳಿ ಯಾವ್ದೋ ಒಂದು ಗೋಡೌನ್ ತರ ಇದೆ ಹಾಸ್ಪಿಟಲ್, ಅಲ್ಲಿಗೆ ಹಾಕಿದ್ದಾರೆ.
ನಾನು ಅಲ್ಲಿ ಹೋಗಿದ್ದೆ ನೋಡೋಣ ವಿಚಾರಣೆ ಮಾಡೋಣ ಅಂತ, ಇಲಿಗಳು ಓಡಾಡ್ತಾ ಇದೆ ಬೆಡ್ನಲ್ಲಿ, ಆ ಥರ ಪರಿಸ್ಥಿತಿ ಕೆಟ್ಟೋಗಿದೆ. ಅಲ್ಲೂ ಒಂದು ಇದೇ ಥರ ಆಯಿತು. ನಮ್ಮ ಫ್ರೆಂಡು ಅವರು ನಮ್ಮ ಸಾಮಾಜಿಕ ಹೋರಾಟಗಾರನೇ, ಅವ್ರು ನನ್ನನ್ನ ಕರೆದಿದ್ದು ಈ ತರ ಬೆಡ್ ಕೊಡ್ತಾ ಇಲ್ಲ ಅಣ್ಣ ಬನ್ನಿ ಅಂತ. ಅಲ್ಲೂ ಕೇಳಕ್ ಹೋದ್ರುನುವೆ ಸಿ ಬ್ಲಾಕ್ ಅಂತ ವಿಕ್ಟೋರಿಯಾ ಹಾಸ್ಪಿಟಲ್ ನಲ್ಲಿ ಕಿಡ್ನಿ ಫೇಲ್ಯೂರ್ ಪೇಷಂಟು, ಅವ್ರಿಗೂ ಇದೇ ರೀತಿ ಬೆಡ್ ಇಲ್ಲ ಅಂತ ಹೇಳಿದ್ರು. ನಾವು ಮಧ್ಯರಾತ್ರಿ 3 ಗಂಟೆ ಕೆಮ್ಸ್ಗೆ ಹೋದ್ರೆ ಅಲ್ಲಿ ನಮ್ಮ ಹತ್ರ ಅದಿಲ್ಲ, ಸಿಟಿ ಸ್ಕ್ಯಾನಿಂಗ್ ಇಲ್ಲ, ಅದಿಲ್ಲ ಅಂತ ಅವರು ಕಳಿಸ್ಬಿಟ್ರು. ಆಮೇಲೆ ಮಧ್ಯರಾತ್ರಿ ಅಲ್ಲಿ ಮಾರ್ಕೆಟ್ ನಲ್ಲಿ ಕ್ಯಾಂಪಸ್ ನಲ್ಲಿ ಇಟ್ಕೊಂಡು ಆ ಅಮ್ಮನ್ನ ಸಿಕ್ಕಿದ್ರು. ಆಮೇಲೆ ನಾಳೆ ಬೆಳಿಗ್ಗೆ ಆಗಿದ ತಕ್ಷಣ ಯಾರ್ದೋ ಕೈ ಕಾಲು ಹಿಡ್ದು ಸೇರ್ಸಿದೀವಿ. ಸೇರ್ಸ್ ನಂತರ ಕರೆಕ್ಟ್ ಟೈಮ್ಗೆ ಹೋಗಿ ಚಿಕಿತ್ಸೆ ಸಿಗ್ಲಿಲ್ಲ ಕಾರಣ ತೀರ್ಕೊಂಡ್ರು ಆ ಅಮ್ಮ. ತೀರ್ಕೊಂಡ್ ನಂತರ ಪಾಪ ಅವ್ರ ಮಕ್ಳು ಏನ್ ಮಾಡಿದಾರೆ, ಏನು ಇವಾಗ ಆಯ್ತು ಅಂತ ಏನೋ ಕಳಿಸ್ಬಿಟ್ರು. ದಾಖಲೆಗಳೆಲ್ಲ ತಗೊಂಡ್ ಅಡ್ಮಿಷನ್ ಮಾಡಿದ್ರು, ಫೈಲ್ ಎಲ್ಲ ಮಾಡಿದ್ರು. ಆಮೇಲೆ ಫೈಲ್ ಎಲ್ಲೋ ಇಟ್ಬಿಟ್ಟಿದೀವಿ, ನೀವಾಗ ಸದ್ಯಕ್ಕೆ ಕರ್ಕೊಂಡು ಹೋಗಿ ನಿಮ್ ಏನು ಮಾಡಬೇಕು ಅಂತಿಮ ಕ್ರಿಯೆಗಳು ಅದನ್ನ ಮುಗಿಸ್ಕೊಂಡ್ ಬನ್ನಿ, ಆಮೇಲೆ ನಾವು ದಾಖಲೆಗಳು ಎಲ್ಲ ಕೊಡ್ತೀವಿ ಅಂತ ಹೇಳಿ ಚೀಟಿ ಬರ್ಕ್ ಕೊಟ್ಟಿದ್ರು. ಆಮೇಲೆ ಇದು ಮೈಸೂರು ರೋಡ್ ಖಬ್ರಸ್ತಾನ್ ಇದೆ, ಬರಿಯಲ್ ಗ್ರೌಂಡ್, ಅಲ್ಲೆಲ್ಲ ಮಣ್ಣು ಮಾಡಿ ನಂತರ ಅವ್ರು ಹೋಗಿ ಆ ಚೀಟಿ ಕೊಟ್ರೆ ಇದು ಡೆತ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರಲ್ವಾ, ಅವ್ರಿಗೆ ಅದರಲ್ಲಿ ತಪ್ಪು ಹೆಸರು ಬರ್ದಿದ್ದಾರೆ. ಅಯ್ಯೋ, ಆಧಾರ್ ಕಾರ್ಡ್ ಎಲ್ಲ ಅದ್ರಲ್ಲಿ ಬೇರೆ ಇದ್ರಲ್ಲಿ ಬೇರೆ. ಆಮೇಲೆ ಹೋಗಿ ಪಾಪ ಅವ್ರು ಕೇಳಿದ್ರೆ, ಹೌದ್ರಿ ಏನ್ ಮಾಡಕ್ ಆಗುತ್ತೆ, ಇವಾಗ ಹೋಗಿ ನೀವು ಲಾಯರ್ನ ಇಟ್ಕೊಂಡು ಏನಿದೆ ಮುಂದೆ ಏನ್ ಪ್ರೊಸೀಜರ್ ಮಾಡಬೇಕು ಮಾಡಿ ಅಂತ ದೌರ್ಜನ್ಯ ತೋರಿಸ್ತಾರೆ. ನೋಡಿ, ಬೇರೆ ಬೇರೆ ತಾಲೂಕಿಂದ ಬೇರೆ ಬೇರೆ ರಾಜ್ಯಗಳಿಂದ ಏನು ಬಡವರು ಎಲ್ಲ ಬಂದಿರ್ತಾರೆ. ನಾವೇನೋ ಬ್ಯಾಂಗ್ಳೂರ್ ಸಿಟಿನಲ್ಲಿ ಇದ್ದೀವಿ, ತಿಳ್ಕೊಂಡಿದೀವಿ, ನಿಮ್ಮಂತರ ಸಹೋದರರು ಇದ್ದಾರೆ ನಮ್ಮ ಸಹಕಾರ ಕೊಡಕ್ಕೆ, ಊರಿಂದ ಎಲ್ಲ ಬಂದಿರ್ತಾರೆ ಅಮಾಯಕರುಗಳು. ಅವ್ರೆಲ್ಲ ಏನ್ ಮಾಡ್ಬೇಕಣ್ಣ? ಈ ರೀತಿ ತೊಂದರೆಗಳು ಆದ್ರೆ ಇವಾಗ ಕಾಸು ಇಲ್ದೆ ಕಾರಣ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿರೋದು. ಇವಾಗ ಅಟ್ಲೀಸ್ಟ್ ಅದು ನೀವು ರಸೀದಾದ್ರೂ ಕರೆಕ್ಟ್ ಆಗಿ ಬರ್ದ್ಕೊಡ್ರಿ ಅಂದ್ರೆ ಲಾಯರ್ನ ಇಟ್ಕೊಂಡು ನೀವು ಸರಿಪಡಿಸ್ಕೊಳ್ಳಿ ಅಂತ ಹೇಳೋ ಮಟ್ಟಕ್ಕೆ ಆಗಿದೆ ನಮ್ದು. ನಿಮ್ಮಂತರ ಮಾಧ್ಯಮದವರು ನಮ್ಮಂತ ಬಡವರಿಗೆ, ನಮ್ಮಂತರ ಸಾಮಾಜಿಕ ಹೋರಾಟಗಾರರಿಗೆ ಸಹಕಾರ ನೀಡಿದ್ರೆ ಏನಾದ್ರೂ ನಾವು ಬದಲಾವಣೆ ತರಬಹುದಣ್ಣ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ ಬಡವರ ಜೀವನ. ಖಂಡಿತ. ಈಗ ಇಮ್ರಾನ್ ಪಾಷಾ ಅವರೇ, ಕೊನೆ ಹಂತದಲ್ಲಿದ್ದೀವಿ. ನೀವು ನೇರವಾಗಿ ಸರ್ಕಾರದಲ್ಲಿ ಕೂತ್ಕೊಂಡಿರುವಂತ ಮಂತ್ರಿಗಳಿಗೆ, ಸರ್ಕಾರದ ವ್ಯವಸ್ಥೆಗೆ ನೇರವಾಗಿ ನಿಮ್ಮ ಎದುರಿಗೆ ಹೇಳೋದಾದ್ರೆ ಏನು ನಿಮ್ಮ ಅಂತಿಮವಾದ ಮಾತುಗಳನ್ನ ಘಂಟಾಘೋಷವಾಗಿ ಹೇಳ್ಬಿಡಿ. ನಾನು ಏನ್ ಹೇಳ್ತೀನಿ ಅಂದ್ರೆ, ಇವಾಗ ನೀವು ಏನೋ ಒಳ್ಳೆ ಅಟ್ಲೀಸ್ಟ್ ಮಾಡಕ್ ಆಗಿಲ್ಲ ಅಂದ್ರೆ ನಿಮ್ ಕೈನಲ್ಲಿ ಇರೋ ಪರಿಸ್ಥಿತಿನ ಸರಿಪಡಿಸ್ಬಿಡಿ. ನಮ್ಮ ಬ್ಯಾಂಗ್ಳೂರು ಗಾರ್ಡನ್ ಸಿಟಿ ಯಾವ ರೀತಿ ಇತ್ತು ಮುಂಚೆ ಅದಾದ್ರೂ ಮಾಡಿ ಕೊಡ್ಬಿಡಿ. ನಿಮ್ ಕೈನಲ್ಲಿ ಆಗಲ್ಲ ಮಾಡಕ್ಕೆ, ನಮ್ಗೆ ಗೊತ್ತಾಗಿದೆ, ವಿಫಲರು ಆಗಿದ್ದೀರಾ ನಿಮ್ಮ ಕಾರ್ಯನ ನಿರ್ವಹಿಸಕ್ಕೆ. ನೀವು ಅಟ್ಲೀಸ್ಟ್ ನಮ್ಮ ಇದ್ದಿದ್ದು ಪರಿಸ್ಥಿತಿ ಯಾವ ರೀತಿ ಇತ್ತು ಅದನ್ನ ಸರಿಪಡಿಸ್ಬಿಡಿ. ನಿಮ್ಗೆ ಕೈ ಜೋಡಿ ನಮನ ಮಾಡ್ತೀನಿ ನಾವು, ಅಷ್ಟೇ ಸಾಕು. ನಮ್ಗೆ ಸಾಕಾಗ್ಬಿಟ್ಟಿದೆ, ಬಡವ್ರು ಗೋಲ್ಡ್ ನೋಡಕ್ ಆಗ್ತಾ ಇಲ್ಲ ನಮ್ಮ ಕೈನಲ್ಲಿ. ದಿನನಿತ್ಯ ನಮ್ಗೆ ಕಾಲ್ ಮಾಡ್ತಾರೆ. ನಾವು ಯಾರು ಶ್ರೀಮಂತರಲ್ಲ, ಕೋಟ್ಯಾಧೀಶರಲ್ಲ, ನಾವು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಹೆಂಡತಿ ಮಕ್ಕಳು ಕೊಡೋ ಟೈಮು ಸಮಾಜಕ್ಕೋಸ್ಕರ ಕೊಡ್ತಾ ಇದ್ವಿ ನಾವು, ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ವಾಯ್ಸ್ ಅನ್ನ ನಮ್ಮ ಒಂದು ವಾಹಿನಿ ಮೂಲಕ ಕಳ್ಸಿಕೊಳ್ಳುವಂತ ಜವಾಬ್ದಾರಿ ನಂದು. ಥ್ಯಾಂಕ್ ಯು ವೆರಿ ಮಚ್, ನಿಮ್ಮ ಅತ್ಯುತ್ತಮವಾದಂತಹ ಸಮಯವನ್ನು ಕೊಟ್ಟಿದ್ದಕ್ಕೆ. ಧನ್ಯವಾದ ಸರ್. ನೀವು ಕಾಲ್ ಮಾಡಿದ್ದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತೀನಿ ಸರ್. ನೀವು ಮೊದಲನೇದಾಗಿ ನನ್ನ ಧ್ವನಿನ ಮಾಧ್ಯಮದಿಂದ ಜನರಿಗೆ ತಲುಪೋ ಪ್ರಯತ್ನ ಮಾಡಿದ್ದೀರಾ. ಅಲ್ಲ ಹತ್ರ ತಾಯಿ ಚಾಮುಂಡೇಶ್ವರನನ್ನು ಆಶಿಸ್ಕೊಂಡು ನಿಮ್ಮ ಚಾನಲ್ಲು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗ್ಲಿ, ಸಕ್ಸಸ್ ಆಗಲಿ. ಮೇ ಯು ಗೆಟ್ ಲಾಟ್ ಆಫ್ ಸಕ್ಸಸ್ ಇನ್ ಯುವರ್ ಫ್ಯೂಚರ್. ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.